ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 21 ಮನು ಕರ್ದಮ ಸಂವಾದ. ಇದರಿಂದ 2 ಶ್ಲೋಕಗಳನ್ನು ನಾವು ತಿಳ್ಕೊಳ್ಳೋಣ. ಶ್ಲೋಕ 23 ಶ್ರೀ ಭಗವಾನುವಾಚ ವೇದಿತ್ವಾ ತವ ಚೈತ್ಯಂ ಮೇ ಪುರೈವ ಸಮಯೋಜಿತತ್ ಯದರ್ಥಮಾತ್ಮ ನಿಯಮೈಸ್ತ್ವಯೈವಾಹಂ ಸಮರ್ಜಿತಃ. ಅನುವಾದ: ಪರಮಪ್ರಭು ಹೀಗೆಂದನು, ನಿನ್ನ ಮನಸ್ಸಿನಲ್ಲಿರುವುದನ್ನು ನಾನು ತಿಳಿದುಕೊಂಡು ಮನಸ್ಸಿನ ಮತ್ತು ಇಂದ್ರಿಯಗಳ ನಿಯಮದ ಮೂಲಕ ನೀನು ಯಾವುದಕ್ಕಾಗಿ ನನ್ನನ್ನು ಚೆನ್ನಾಗಿ ಆರಾಧಿಸುವೆಯೋ ಅದಕ್ಕೆ ನಾನು ಈ ಮೊದಲೇ ವ್ಯವಸ್ಥೆ ಮಾಡಿರುತ್ತೇನೆ. ಶ್ಲೋಕ 24 ನ ವೈ ಜಾತು ಮೃಷೈವ ಸ್ಯಾತ್ ಪ್ರಜಾಧ್ಯಕ್ಷ ಮದರ್ಹಣಂ ಭವದ್ವಿಧೇಶ್ವತಿತರಾಂ ಮಯಿ ಸಂಗೃಭೀತಾತ್ಮನಾಂ. ಅನುವಾದ: ಭಗವಂತನು ಮಾತನ್ನು ಮುಂದುವರಿಸಿದನು. ನನ್ನ ಪ್ರಿಯ ಋಷಿಯೇ, ಜೀವಿಗಳ ನಾಯಕನೇ, ನನ್ನನ್ನೇ ಆರಾಧಿಸುವ ಮೂಲಕ ಭಕ್ತಿಯಲ್ಲಿ ನನ್ನ ಸೇವೆ ಮಾಡುವವರಿಗೆ, ಮುಖ್ಯವಾಗಿ ಎಲ್ಲವನ್ನೂ ನನಗೆ ಅರ್ಪಣೆ ಮಾಡಿರುವ ನಿನ್ನಂತಹ ವ್ಯಕ್ತಿಗಳಿಗೆ ನಿಶ್ಚಯವಾಗಿ ಎಂದಿಗೂ ಯಾವುದೇ ನಿರಾಶೆಯ ಪ್ರಶ್ನೆ ಇರುವುದಿಲ್ಲ. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಮೈತ್ರೇಯ ಮಹರ್ಷಿಗಳು ಹೇಳ್ತಾರೆ, ಪ್ರಾಮಾಣಿಕವಾಗಿ ಈ ರೀತಿ ಸ್ತೋತ್ರವನ್ನು ಮಾಡಿಸ್ಕೊಂಡ ಮೇಲೆ ಭಗವಂತ ವಿಷ್ಣು ಗರುಡನ ಹೆಗಲುಗಳ ಮೇಲೆ ತುಂಬಾನೇ ಸೊಗಸಾಗಿ ಹೊಳಿತಾ ಇದ್ದ. ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅವನ ರೂಪ. ಅವನೇನು ಮಾಡ್ದ? ಅಮೃತದ ಹಾಗೆ ಸವಿಯಾದ ಮಾತುಗಳಿಂದ ಉತ್ತರವನ್ನು ಕೊಡ್ತಾನೆ. ಅವನು ಪ್ರೀತಿಯಿಂದ ಒಂದು ಮುಗುಳ್ನಗೆಯ ಜೊತೆ ಮುನಿಯ ಕಡೆ ನೋಡ್ತಾನೆ. ಆಗ ಅವನ ಹುಬ್ಬುಗಳು ದಯಾಪೂರ್ಣವಾಗಿ ಅಲುಗಾಡುತ್ತೆ. ಆ ರೀತಿ ಭಗವಂತನ ಸೌಂದರ್ಯ ಇತ್ತು ಅಂತ ವರ್ಣನೆ ಮಾಡ್ತಾ ಹೇಳಿದ್ದನ್ನ ಕೇಳಿದ್ವಿ. ಈಗ ಈ ಶ್ಲೋಕಗಳಲ್ಲಿ ಭಗವಂತ ಏನು ಹೇಳ್ತಾನೆ ಅಂತಂದರೆ, ನಿನ್ನ ಮನಸ್ಸಲ್ಲಿ ಏನಿದೆಯೋ ಅದನ್ನು ನಾನು ತಿಳ್ಕೊಂಡಿದ್ದೀನಿ. ಮನಸ್ಸಿನ ಮತ್ತು ಇಂದ್ರಿಯಗಳ ನಿಯಮದ ಮೂಲಕ ನೀನು ಯಾವುದಕ್ಕೋಸ್ಕರ ನನ್ನನ್ನು ಆರಾಧನೆ ಮಾಡ್ತಾ ಇದೆಯೋ ಅದಕ್ಕೆ ನಾನು ಮೊದಲೇ ವ್ಯವಸ್ಥೆ ಮಾಡಿದ್ದೀನಿ. ಅಂದರೆ ನೀನು ಕೇಳೋದಕ್ಕೆ ಮೊದಲೇ ನಾನು ಅದಕ್ಕೆ ವ್ಯವಸ್ಥೆ ಮಾಡಿಟ್ಟಿದ್ದೀನಿ ಅಂತ ಹೇಳ್ತಾನೆ. ನೋಡಿ, ಇದನ್ನು ತಿಳ್ಕೊಳ್ಳೋದಕ್ಕೆ ಅಷ್ಟು 1000 ವರ್ಷಗಳ ಜಪ ಮಾಡಿದ್ರು ಅವರು. ಅಂದರೆ ಆ ಆತ್ಮ ಅಷ್ಟು ಪರಿಶುದ್ಧವಾಗಬೇಕಾಗಲೇ ಭಗವಂತನ ಮುಂದೆ ಬಂದು ಅದನ್ನು ಹೇಳೋಕ್ಕೆ ಸಾಧ್ಯ. ಸೊ ಈಗ ಭಗವಂತ ಹೇಳ್ತಾನೆ, ನೀನು ಯಾವುದಕ್ಕೋಸ್ಕರ ಇದನ್ನೆಲ್ಲ ಇಷ್ಟೆಲ್ಲ ಮಾಡಿದ್ಯೋ ಅದನ್ನು ನಾನು ಮೊದಲೇ ವ್ಯವಸ್ಥೆ ಮಾಡಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಈಗ ಭಾವಾರ್ಥದಲ್ಲಿ ಗುರುಗಳು ಏನು ಹೇಳಿದ್ದಾರೆ ಈ ವಿಷಯದ ಬಗ್ಗೆ ಅಂತ ತಿಳ್ಕೊಳ್ಳೋಣ. ದೇವೋತ್ತಮ ಪರಮಪುರುಷನು ತನ್ನ ಪರಮಾತ್ಮ ಲಕ್ಷಣದಲ್ಲಿ ಪ್ರತಿಯೊಬ್ಬನ ಹೃದಯದಲ್ಲಿಯೂ ನೆಲೆಸಿರುತ್ತಾನೆ. ಆದುದರಿಂದ ಅವನು ಪ್ರತಿಯೊಬ್ಬ ವ್ಯಕ್ತಿಯ ಭೂತ, ವರ್ತಮಾನ, ಭವಿಷ್ಯಗಳನ್ನು ಮತ್ತು ಅವನ ಅಭಿಲಾಷೆಗಳನ್ನು, ಕಾರ್ಯಗಳನ್ನು ಮತ್ತು ಅವನ ಬಗ್ಗೆ ಪ್ರತಿಯೊಂದನ್ನು ತಿಳಿದಿರುತ್ತಾನೆ. ಅವನು ಹೃದಯದಲ್ಲಿ ಒಬ್ಬ ಸಾಕ್ಷಿಯಂತೆ ಕುಳಿತಿರುವನೆಂದು ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ದೇವೋತ್ತಮ ಪುರುಷನು ಕರ್ದಮ ಮುನಿಯ ಹೃದಯದ ಬಯಕೆಯನ್ನು ಅರಿತಿದ್ದನು ಮತ್ತು ಅವನ ಬಯಕೆಗಳ ಈಡೇರಿಕೆಗಾಗಿ ಮೊದಲೇ ವ್ಯವಸ್ಥೆ ಮಾಡಿದ್ದನು. ಪ್ರಾಮಾಣಿಕನಾದ ಭಕ್ತನ ಬಯಕೆ ಯಾವುದೇ ಆಗಿರಲಿ, ಭಗವಂತನು ಅವನನ್ನು ನಿರಾಶೆಗೊಳಿಸುವುದಿಲ್ಲ. ಆದರೆ ವ್ಯಕ್ತಿಯ ಭಕ್ತಿ ಸೇವೆಗೆ ಬಾಧಕವಾಗುವಂತಹ ಯಾವುದನ್ನು ಎಂದೂ ಆಗಲು ಬಿಡುವುದಿಲ್ಲ. ಇಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ ಅಂತಂದರೆ, ಭಗವಂತ ಎಲ್ಲರ ಹೃದಯದಲ್ಲೂ ಪರಮಾತ್ಮನಾಗಿ ಇದ್ದಾನೆ. ಈ ವಿಷಯ ನಮಗೆಲ್ಲರಿಗೂ ಗೊತ್ತಿದೆ ಅಲ್ವಾ? ಅದಕ್ಕೋಸ್ಕರ ಏನು ಮಾಡ್ತಾನೆ ಅವನು? ಪ್ರತಿಯೊಬ್ಬ ವ್ಯಕ್ತಿಯ ಭೂತ, ವರ್ತಮಾನ, ಭವಿಷ್ಯ ಅಂದರೆ ಎಲ್ಲವನ್ನೂ ತಿಳಿದಿರ್ತಾನೆ. ಅವನು ಹಿಂದೆ ಏನು ಮಾಡ್ತಾ ಇದ್ದ, ಏನು ಯೋಚನೆ ಮಾಡ್ತಾ ಇದ್ದ, ಅಥವಾ ಎಲ್ಲ ವಿಚಾರಗಳು ಕೂಡ ವರ್ತಮಾನದಲ್ಲಿ ಏನು ನಡೀತಾ ಇದೆ, ಮುಂದೆ ಏನಾಗುತ್ತೆ ಎಲ್ಲವೂ ಗೊತ್ತಿರುತ್ತೆ ಅವನಿಗೆ. ಸೊ ಅವನ ಮನಸ್ಸಲ್ಲಿ ಆಸೆಗಳೇನಿದೆ, ಅವನ ಕೆಲಸ ಏನು, ಎಲ್ಲದರ ಬಗ್ಗೆನೂ ಕೂಡ ಅವನು ತಿಳ್ಕೊಂಡಿರ್ತಾನೆ. ಯಾಕೆ? ಅವನು ಹೃದಯದಲ್ಲಿ ಒಬ್ಬ ಸಾಕ್ಷಿಯ ಹಾಗೆ ಕೂತಿರ್ತಾನೆ ಅನ್ನೋದನ್ನ ಭಗವದ್ಗೀತೆಯಲ್ಲೇ ನಾವು ಕೇಳಿದ್ದೀವಿ ಅಲ್ವಾ? ಇಲ್ಲಿ ಭಗವಂತ ಕರ್ದಮ ಮುನಿಯ ಹೃದಯದ ಬಯಕೆ ಏನು ಅಂತ ಅರ್ಥ ಮಾಡ್ಕೊಂಡಿದ್ದ. ಯಾಕಂದರೆ ಅವನು ಅಷ್ಟೊಂದೆಲ್ಲ ತಪಸ್ಸು ಮಾಡ್ತಿದ್ದಾನೆ. ಭಗವಂತ ಅವನು ಒಳಗಡೆನೇ ಇರ್ತಾನಲ್ವಾ, ಯಾಕೆ ಮಾಡ್ತಿದ್ದಾನೆ ಅಂತ ಅವನು ಗೊತ್ತಿರುತ್ತೆ. ಸೊ ಅವನ ಬಯಕೆಗಳನ್ನು ಈಡೇರಿಸ್ಬೇಕು ನಾನು ಅಂತ ಮೊದಲೇ ಅವನು ವ್ಯವಸ್ಥೆ ಮಾಡಿ ಇಟ್ಟಿದ್ದಾನೆ.
ಆಯಿತು ಇವನು ಈ ಥರ ಕೇಳ್ತಾನೆ, ಅದಕ್ಕೆ ನಾನು ಮೊದಲೇ ರೆಡಿ ಮಾಡಿ ಇಡಬೇಕು ಅಂತ ಅಂದ್ಬಿಟ್ಟು. ನೋಡಿ, ಪ್ರಾಮಾಣಿಕವಾಗಿರುವಂಥ ಭಕ್ತ ಅಂದರೆ ಮನಸ್ಸಲ್ಲಿ ಆಸೆಗಳನ್ನು ಇಟ್ಕೊಂಡು ಮೇಲ್ ಮಾತ್ರ ತೋರಿಕೆ ಮಾಡ್ತಾರಲ್ಲ, ತೋರಿಕೆ ಭಕ್ತರಲ್ಲ. ಪ್ರಾಮಾಣಿಕವಾಗಿ ಅವನು ಭಗವಂತನಿಗಾಗಿಯೇ ಅವನು ಏನೋ ಒಂದು ಸಾಧನೆಯನ್ನು ಮಾಡ್ತಿರ್ತಾನೆ, ಅಥವಾ ಭಗವಂತನಿಗೆ ನಿಜವಾಗ್ಲೂ ಪ್ರೀತಿಸ್ತಾ ಇರ್ತಾನೆ, ಭಕ್ತಿಯಿಂದ ಸೇವೆ ಮಾಡಬೇಕು ಅಂತ ಅಂದ್ಕೊಂಡಿರ್ತಾನೆ. ಆ ರೀತಿಯ ಪ್ರಾಮಾಣಿಕನಾದಂತಹ ಭಕ್ತನ ಬಯಕೆ ಯಾವುದೇ ಆಗಿರಲಿ, ಅದನ್ನು ಭಗವಂತ ನಿರಾಶೆ ಮಾಡೋದೇ ಇಲ್ಲ. ಆದರೆ ಆ ವ್ಯಕ್ತಿಯ ಭಕ್ತಿ ಸೇವೆಗೆ ಏನಾದರೂ ತೊಂದರೆ ಆಗುವಂಥದ್ದು ಅವನೇನಾದರೂ ಕೇಳ್ತಾ ಇದ್ದರೆ, ಅಥವಾ ಅದಕ್ಕೇನಾದರೂ ತೊಂದರೆ ಆಗುವಂಥದ್ದಿದ್ದರೆ ಅದನ್ನು ಯಾವತ್ತೂ ಆಗೋದಕ್ಕೆ ಅವನು ಬಿಡೋದಿಲ್ಲ. ಅಲ್ಲೇ ಅವನು ಕಟ್ ಮಾಡ್ತಾನೆ ಅದನ್ನು. ಅದಕ್ಕೋಸ್ಕರನೇ ನಮ್ಮ ಜೀವನದಲ್ಲಿ ಆಧ್ಯಾತ್ಮಿಕದಲ್ಲಿ ನಾವು ಮುಂದುವರಿಬೇಕಾದ್ರೆ ನಮ್ಮ ಜೀವನದಲ್ಲಿ ಎಂಥ ಘಟನೆಗಳು ನಡೆದ್ರೂ ಕೂಡ ಅದು ನಮ್ಮ ಒಳಿತಿಗೆ ಭಗವಂತನೇ ಅದನ್ನು ಮಾಡ್ತಿದ್ದಾನೆ ಅಂತ ತಿಳ್ಕೋಬೇಕೇ ಹೊರತು ಅಲ್ಲಿ ನಾವು ಬೇರೆ ರೀತಿ ಯೋಚನೆ ಮಾಡಬಾರ್ದು. ಆಯಿತಾ? ನಮಗೆ ಯಾವುದು ಸರಿಯೋ ಅದನ್ನು ಭಗವಂತ ಕೊಡ್ತಾನೆ. ನಮಗೆ ಯಾವುದು ಬಾಧಕವಾಗುತ್ತೋ ಅದನ್ನು ಯಾವತ್ತೂ ಅವನು ಕೊಡೋದಿಲ್ಲ. ನಮಗೆ ಯಾವುದು ಬಾಧಕ ಯಾವುದು ಒಳ್ಳೆಯದು ಅನ್ನೋದು ಗೊತ್ತಾಗೋದಿಲ್ಲ. ನಾವು ಏನಂದ್ರೆ ಅದನ್ನು ಕೇಳ್ತಾ ಇರ್ತೀವಿ ಭಗವಂತನಿಂದ ಅಲ್ವಾ. ಸೊ ಅದಕ್ಕೆ ಅದನ್ನೆಲ್ಲ ಸರಿ ಮಾಡಿ ಅವನು ನಮಗೆ ಏನು ಒಳಿತಾಗುತ್ತೋ, ನಾವು ಉನ್ನತ ಮಟ್ಟಕ್ಕೆ ಏರೋದಕ್ಕೆ ಯಾವುದು ಬೇಕೋ ಅದನ್ನು ಮಾತ್ರ ಕೊಡ್ತಾನೆ ಅನ್ನೋದು ಇದರ ಅರ್ಥ. ಇಲ್ಲಿ ಮುಂದಿನ ಶ್ಲೋಕದಲ್ಲಿ ಮುಂದುವರೆದು ಭಗವಂತ ಹೇಳ್ತಾನೆ, ನನ್ನ ಪ್ರಿಯ ಋಷಿಯೇ, ಜೀವಿಗಳ ನಾಯಕನೇ. ನೋಡಿ, ಇಲ್ಲಿ ಜೀವಿಗಳಿಗೆಲ್ಲ ನಾಯಕ ಅಂತ ಹೇಳ್ತಿದ್ದಾನೆ. ಅಂದರೆ ಈಗ ಅವನು ಸೃಷ್ಟಿ ಕಾರ್ಯವನ್ನು ಮಾಡುವಂಥವನಲ್ವ, ಅದಕ್ಕೋಸ್ಕರ ನನ್ನನ್ನು ಆರಾಧಿಸುವ ಮೂಲಕ ಭಕ್ತಿಯಿಂದ ನನ್ನ ಸೇವೆ ಮಾಡ್ತಾರಲ್ಲ, ಮುಖ್ಯವಾಗಿ ಎಲ್ಲವನ್ನು ಕೂಡ ನನಗೇ ಅರ್ಪಣೆ ಮಾಡಿರ್ತಾರೆ. ಅಂದರೆ ಶರಣಾಗತಿ ಕಂಪ್ಲೀಟಾಗಿ ಅವನಿಗೆ ಆಗ್ಬಿಟ್ಟಿರ್ತೀವಲ್ವ, ಅಂಥ ನಿನ್ನಂಥ ವ್ಯಕ್ತಿಗಳಿಗೆ, ಅಂದರೆ ಇಲ್ಲಿ ಕರ್ದಮ ಮುನಿಗಳು ಕಂಪ್ಲೀಟಾಗಿ ಭಗವಂತನನ್ನೇ ಆರಾಧನೆ ಮಾಡ್ತಾರೆ, ಭಗವಂತನಿಗೆ ಸೇವೆ ಮಾಡ್ತಾರೆ, ಅವರಿಗೆ ಎಲ್ಲವನ್ನ ಅರ್ಪಿಸಿರ್ತಾರೆ ಅಂತ ಅರ್ಥ. ಅಂಥ ವ್ಯಕ್ತಿಗಳಿಗೆ ಖಂಡಿತವಾಗ್ಲೂ ಕೂಡ ಯಾವತ್ತೂ ಯಾವುದೇ ನಿರಾಶೆ ಮಾಡುವಂಥ ಪ್ರಶ್ನೆ ಇರೋದಿಲ್ಲ. ಅಂದರೆ ನಾನು ಅಂಥವರಿಗೆ ಎಲ್ಲವನ್ನ ಕೊಟ್ಟೇ ಕೊಡ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇರೋದು. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ವ್ಯಕ್ತಿಯು ಯಾವುದಾದರೂ ಅಭಿಲಾಷೆಗಳನ್ನು ಹೊಂದಿದ್ದರೆ, ಭಗವತ್ ಸೇವಾ ನಿರತನಾಗಿದ್ದರೆ ಎಂದಿಗೂ ನಿರಾಶನಾಗುವುದಿಲ್ಲ. ಭಗವಂತನ ಸೇವಾ ನಿರತರನ್ನು ಸಕಾಮರು ಮತ್ತು ಅಕಾಮರು ಎಂದು ಕರೆಯಲಾಗಿದೆ. ಭೌತಿಕ ಸುಖೇಚ್ಛೆಯೊಂದಿಗೆ ದೇವೋತ್ತಮ ಪರಮಪುರುಷನ ಬಳಿ ಸಾರುವವರು ಸಕಾಮರೆನಿಸುವರು, ಮತ್ತು ಇಂದ್ರಿಯ ತೋಷಣೆಗಾಗಿ ಭೌತಿಕ ಅಭಿಲಾಷೆಗಳಿಲ್ಲದಿರುವವರು, ಆದರೆ ಸಹಜ ಸ್ಫೂರ್ತಿಯ ಪ್ರೇಮದಿಂದ ಪರಮಪ್ರಭುವನ್ನು ಸೇವೆ ಮಾಡುವವರು ಅಕಾಮರೆನಿಸುವರು. ಇಲ್ಲಿ ವ್ಯಕ್ತಿ ಅವನು ಎಂಥ ಅಭಿಲಾಷೆಗಳನ್ನು ಹೊಂದಿದ್ರೂ ಕೂಡ ಭಗವತ್ ಸೇವಾ ನಿರತನಾಗಿದ್ದರೆ, ಅಂದರೆ ಅವನು ಭಗವಂತನಿಗೆ ಸೇವೆ ಮಾಡುವಂಥವನು, ಅದರಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡಿರ್ತಾನಲ್ಲ, ಅಂಥವನು ಯಾವತ್ತೂ ನಿರಾಶನ ಆಗೋದಿಲ್ಲ. ಅಂದ್ರೇನು? ಭಗವಂತನ ಸೇವೆಯಲ್ಲಿ ನಿರತರಾಗಿರುವಂಥವ್ರು ಎರಡು ರೀತಿ, ಸಕಾಮರು ಮತ್ತು ಅಕಾಮರು ಅಂತಂದ್ಬಿಟ್ಟು. ಅಂದರೆ ಏನು? ಕಾಮನೆಗಳನ್ನು ಇಟ್ಕೊಂಡು ಭಗವಂತನ ಸೇವೆ ಮಾಡುವಂಥವ್ರು, ಕಾಮನೆಗಳನ್ನು ಇಟ್ಕೊಳ್ಳದೆ ಬರೀ ಭಗವಂತನ ಸೇವೆ ಮಾಡಬೇಕು ಅಂತ ಮಾಡೋವಂಥವ್ರು. ಆಯಿತಾ? ಈ ರೀತಿ ಯಾರು ಭೌತಿಕ ಸುಖಗಳನ್ನು ಇಷ್ಟಪಡ್ತಾರೋ ಅವರು ಭಗವಂತನ ಹತ್ರಕ್ಕೆ ಹೋಗಿ ಕೇಳ್ಕೊಳ್ತಾರೆ, ನನಗಿದು ಬೇಕು, ಅದು ಬೇಕು, ಅದಕ್ಕೆ ನಾನು ಇದನ್ನು ಮಾಡ್ತಿದ್ದೀನಿ ಅಂತ. ಅವರನ್ನು ಸಕಾಮರು ಅಂತ ಹೇಳ್ತಾರೆ. ಇನ್ನು ಇಂದ್ರಿಯ ತೃಪ್ತಿಗೋಸ್ಕರ ನಮಗೇನೋ ಒಂದು ಭೌತಿಕದಲ್ಲಿ ಇದು ಬೇಕು, ಅದು ಬೇಕು, ಅದು ಯಾವುದು ಅವ್ರಿಗೆ ಆಸೆಗಳೇ ಇರೋದಿಲ್ಲ. ಆದರೆ ಸಹಜವಾಗಿ ಅವರು ಇಷ್ಟಪಟ್ಟು ಪ್ರೀತಿಯಿಂದ ಭಗವಂತನ ಸೇವೆ ಮಾಡ್ತಾರಲ್ಲ, ಅಂಥವರು ಅಕಾಮರು ಅಂತ ಅನ್ನಿಸ್ಕೊಳ್ತಾರೆ. ಸಕಾಮ ಭಕ್ತರಲ್ಲಿ 4 ಬಗೆ: ಆರ್ತರು, ಅರ್ಥಾರ್ಥಿಗಳು, ಜಿಜ್ಞಾಸುಗಳು ಮತ್ತು ಜ್ಞಾನಿಗಳು. ಯಾವನೋ ಒಬ್ಬನು ದೈಹಿಕ ಅಥವಾ ಮಾನಸಿಕ ದುಃಖದ ನಿಮಿತ್ತವಾಗಿ ಪರಮಪ್ರಭುವನ್ನು ಆರಾಧಿಸುವಂಥವನು. ಇನ್ನು ಯಾವನೋ ಒಬ್ಬನು ಧನದ ಅವಶ್ಯಕತೆಯಿಂದಾಗಿ ಪರಮಪ್ರಭುವನ್ನು ಅರ್ಚಿಸುವಂಥವನು. ಇನ್ನೂ ಯಾವನೋ ಒಬ್ಬನು ಯಥಾರೂಪದಲ್ಲಿ ತಿಳಿಯುವ ನಿಮಿತ್ತವಾಗಿ ಭಗವಂತನನ್ನು ಆರಾಧಿಸುವನು. ಮತ್ತು ಇನ್ನು ಯಾವನೋ ಒಬ್ಬನು ತನ್ನ ಜ್ಞಾನದ ಸಂಶೋಧನೆಯಿಂದ ಓರ್ವ ದಾರ್ಶನಿಕನು ಭಗವಂತನನ್ನು ತಿಳಿಯುವ ಹಾಗೆ ಭಗವಂತನನ್ನು ತಿಳಿಯಲು ಬಯಸುವವನು. ಈ 4 ವರ್ಗದ ಮಾನವರಿಗೆ ಯಾರೊಬ್ಬರಿಗೂ ನಿರಾಶೆ ಇರುವುದಿಲ್ಲ. ಪ್ರತಿಯೊಬ್ಬನೂ ತನ್ನ ಆರಾಧನೆಯ ಕಾಂಕ್ಷಿತ ಫಲವನ್ನು ಪಡೆಯುವನು.
ಇಲ್ಲಿ ಸಕಾಮ ಭಕ್ತರಿದಾರಲ್ಲ ಅವರಲ್ಲಿ 4 ರೀತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಏನೋ ಒಂದು ಆಸೆ ಇಟ್ಕೊಂಡು ಭಗವಂತನ ಹತ್ರಕ್ಕೆ ಹೋಗುವಂಥವ್ರು ಅಂತ, ಅವನನ್ನು ಪ್ರಾರ್ಥನೆ ಮಾಡ್ಕೊಳ್ಳೋರು, ಬೇಡ್ಕೊಳ್ಳೋರು, ಅವನ ಸೇವೆ ಮಾಡೋರು ಅಂತ ಅರ್ಥ. ಅದರಲ್ಲಿ 4 ಬಗೆ ಇದೆ. ಅದು ಯಾವುದು? ಆರ್ತರು, ಅರ್ಥಾರ್ಥಿಗಳು, ಜಿಜ್ಞಾಸುಗಳು ಮತ್ತು ಜ್ಞಾನಿಗಳು. ಆರ್ಥರು ಅಂತಂದರೆ ಏನು? ಈಗ ಒಬ್ಬ ಮನುಷ್ಯನಿಗೆ ಏನೋ ಒಂದು ಕಾಯಿಲೆ ಬಂದ್ಬಿಟ್ಟಿರುತ್ತೆ, ಅಥವಾ ಮಾನಸಿಕವಾಗಿ ಏನೋ ಒಂದು ದುಃಖ ಇರುತ್ತೆ ಅಂತ ಇಟ್ಕೊಳ್ಳಿ. ಅದಕ್ಕೋಸ್ಕರ ಭಗವಂತನನ್ನು ಆರಾಧನೆ ಮಾಡ್ತಾರೆ. ನನಗೆ ಈ ದೇಹದಲ್ಲಿರುವಂಥ ಈ ಕಾಯಿಲೆ ಹೋಗಲಿ, ಅಥವಾ ಮಾನಸಿಕವಾಗಿ ನನಗೇನೋ ಒಂದು ರೋಗ ಇದೆಯಲ್ಲ ಅದು ಹೋಗಲಿ, ಯಾವುದೋ ಒಂದು ಅದನ್ನು ಬೇಡ್ಕೊಂಡು ಭಗವಂತನನ್ನು ಆರಾಧನೆ ಮಾಡುವಂಥವ್ರು ಅವರು ಆರ್ಥರು ಅಂತ. ಇನ್ನು ಹಣದ ಬಗ್ಗೆ ಅಂದರೆ ಐಶ್ವರ್ಯ, ಅಂತಸ್ತು ಇದು ಬೇಕು ಅಂತ ಇಷ್ಟಪಡ್ತಾರಲ್ಲ ಅಂಥವರು ಹೋಗಿ ಆ ಭಗವಂತನನ್ನು ಆರಾಧನೆ ಮಾಡ್ತಾರೆ. ಅಂಥವರು ಅರ್ಥಾರ್ಥಿಗಳು. ಅಂದರೆ ಅವರಿಗೆ ಐಶ್ವರ್ಯದ ಆಸೆಯಿಂದ ಹೋಗಿ ಅದನ್ನು ಬೇಡ್ಕೊಳ್ಳುವಂಥವ್ರು ಅಂತ. ಇನ್ನೊಬ್ಬರು ಏನು ಅಂತಂದರೆ ಜಿಜ್ಞಾಸುಗಳು. ಅಂದರೆ ಏನು? ಭಗವಂತನನ್ನು ಯಥಾರೂಪದಲ್ಲಿ ನಾನು ತಿಳ್ಕೋಬೇಕು ಅನ್ನೋ ಕಾರಣದಿಂದ ಭಗವಂತನನ್ನು ಆರಾಧನೆ ಮಾಡುವಂಥವ್ರು. ಭಗವಂತ ಏನು, ಹೇಗೆ, ಅವನು ಹೇಗೆ ಈ ಕೆಲಸಗಳನ್ನೆಲ್ಲ ಮಾಡ್ತಾನೆ ಅನ್ನುವಂಥ ಆಸೆಯಿಂದ, ತಿಳ್ಕೋಬೇಕು ಅನ್ನುವಂಥ ಆಸೆಯಿಂದ ಹೋಗುವಂಥವನು ಅವನು ಜಿಜ್ಞಾಸು. ಇನ್ನು ಜ್ಞಾನಿ ಅವನೇನು ಅಂತಂದರೆ ತನ್ನ ಜ್ಞಾನದ ಸಂಶೋಧನೆಯಿಂದ ಅವನು ತಿಳ್ಕೊಳ್ತಾ ಅದರಲ್ಲಿ ಸಂಶೋಧನೆ ಮಾಡಿ, ಈಗ ಒಬ್ಬ ದಾರ್ಶನಿಕ ಇರ್ತಾನಲ್ಲ ಅವನ ರೀತಿ ಅವನು ಭಗವಂತನನ್ನು ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾನಲ್ಲ, ಆ ರೀತಿ ಭಗವಂತನನ್ನು ತಿಳ್ಕೋಬೇಕು ಅಂತ ಇಷ್ಟಪಡ್ತಾನಲ್ಲ ಅಂಥವನನ್ನು ಜ್ಞಾನಿಗಳು ಅಂತ ಹೇಳ್ತಾರೆ. ಈ ರೀತಿ ಏನೋ ಒಂದು ಅಪೇಕ್ಷೆಯನ್ನು ಇಟ್ಕೊಂಡು ಭಗವಂತನ ಹತ್ರಕ್ಕೆ ಹೋಗ್ತಾರೆ. ಒಟ್ನಲ್ಲಿ ಅವರು ಭಗವಂತನ ಹತ್ರ ಹೋಗ್ತಾರೆ, ಆಯಿತಾ. ಈ ರೀತಿ 4 ವರ್ಗದ ಮನುಷ್ಯರಿಗೂ ಕೂಡ ನಿರಾಶೆ ಅನ್ನೋದು ಇರೋದಿಲ್ಲ. ಅವರಿಗೆ ಭಗವಂತ ಏನೋ ಒಂದು ಸಹಾಯಕ್ಕೆ ಮಾಡೇ ಮಾಡ್ತಾರೆ. ಅವ್ರು ಏನು ಇಷ್ಟಪಟ್ಟು ಆರಾಧನೆ ಮಾಡಿರ್ತಾರೋ ಅದಕ್ಕೆ ತಕ್ಕದಾದಂಥ ಫಲವನ್ನು ಭಗವಂತ ಕೊಟ್ಟೇ ಕೊಡ್ತಾನೆ ಅನ್ನೋದು ಇದರ ಅರ್ಥ. ಸೊ ಇಲ್ಲಿ ನಮಗೆ ಸಕಾಮ ಭಕ್ತರು ಅಂತಂದರೆ ಯಾರ್ಯಾರು ಅನ್ನೋದು ಗೊತ್ತು. ಇನ್ನು ಅಕಾಮ ಭಕ್ತರು ಅಂತಂದರೆ ಅವ್ರ ಕಾಮನೆಗಳೇ ಇರೋದಿಲ್ಲ. ಅವ್ರ ಮನಸ್ಸಿಂದಾನೇ ಬರೀ ಪ್ರೀತಿಯಿಂದ ಭಗವಂತನನ್ನು ಸೇವೆ ಮಾಡಬೇಕು ಅಂತ ಇಷ್ಟ ಇರುತ್ತೆ, ಪೂಜಿಸಬೇಕು, ಅವನನ್ನು ಸ್ಮರಣೆ ಮಾಡಬೇಕು ಅಂತ. ಅಲ್ಲಿ ಯಾವುದೇ ಕಾಮನೆಗಳು ಇರೋದಿಲ್ಲ. ಅದಕ್ಕೆ ಅವರನ್ನು ಅಕಾಮರು ಅಂತ ಹೇಳೋದು. ಸೊ ಈ ವಿಷಯದ ಬಗ್ಗೆ ಗೊತ್ತಾಯ್ತು. ಅಂದರೆ ಇಲ್ಲಿ ಭಗವಂತ ನಿನ್ನ ರೀತಿ ಯಾರು ನನ್ನನ್ನು ಸೇವೆ ಮಾಡ್ತಾರೋ, ನನಗೆ ಅವರನ್ನು ಅರ್ಪಣೆ ಮಾಡ್ಕೊಂಡಿರ್ತಾರೋ ಅವ್ರಿಗೆ ಯಾವತ್ತೂ ನಿರಾಶೆ ಮಾಡೋದಿಲ್ಲ ಅಂತ ಹೇಳ್ತಾನೆ. ಮುಂದುವರೆದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.